ಮೂಲೆಯ ಕೆಳಗಿನ ಜ್ಞಾನಯೋಗಿ. ಹಳ್ಳಿಯ ಒಂದು ತುದಿಯಲ್ಲಿ ಹರಿಯುವ ಸಣ್ಣ ನದಿಯ ತೀರದಲ್ಲಿ ಹಸಿರು ಎಲೆಗಳ ನೆರಳಿನಲ್ಲಿ ಒಬ್ಬ ಯೋಗಿ ಪ್ರತಿದಿನ ಕುಳಿತು ಶಾಸ್ತ್ರ ಪಾಠ ಮಾಡುತ್ತಿದ್ದ. ಅವನ ಹೆಸರು ವಿದ್ಯಾತೀರ್ಥ. ಅವನು ಬಾಲ್ಯದಲ್ಲೇ ವೇದಶಾಸ್ತ್ರಗಳಲ್ಲಿ ಆಸಕ್ತಿ ಹೊಂದಿದ್ದ. ಜನರು ಅವನನ್ನು ಮೂಲೆಯ ಕೆಳಗಿನ ಜ್ಞಾನಯೋಗಿ ಎಂದು ಕರೆಯುತ್ತಿದ್ದರು. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಮೊದಲು ಅವನು ನದಿಯಲ್ಲಿ ಸ್ನಾನ ಮಾಡಿ ಶುಚಿಯಾದ ಬಟ್ಟೆ ತೊಟ್ಟು ಬಿಳಿ ಅಂಗವಸ್ತ್ರ ಧರಿಸಿ ಕಪಾಲದ ಮೇಲೆ ಚಂದನದ ತಿಲಕ ಹಚ್ಚುತ್ತಿದ್ದ. ನಂತರ ತನ್ನ ಹಳೆಯ ಕಾಗದದ ಪುಸ್ತಕವನ್ನು ತೆಗೆದುಕೊಂಡು ಗಂಭೀರ ಧ್ವನಿಯಲ್ಲಿ ವೇದ ಮಂತ್ರಗಳನ್ನು ಪಠಿಸುತ್ತಿದ್ದ. ನದಿಯ ಹತ್ತಿರದ ಮಕ್ಕಳು ಆಟವಾಡುತ್ತಾ ಅವನ ಕಡೆ ಕುತೂಹಲದಿಂದ ನೋಡುತ್ತಿದ್ದರು. ಕೆಲವರು ಬಂದು ಕೇಳುತ್ತಿದ್ದರು, ಸ್ವಾಮಿ, ಈ ಪುಸ್ತಕದಲ್ಲಿ ಏನು ಬರೆದಿದೆ? ಅವನು ಸ್ಮಿತನ್ಮುಖನಾಗಿ ಹೇಳುತ್ತಿದ್ದ, ಇದರಲ್ಲಿ ಜ್ಞಾನ ಬರೆದಿದೆ ಮಗನೇ. ಜ್ಞಾನವೆಂದರೆ ಕೇವಲ ಓದುವುದಲ್ಲ, ಅದನ್ನು ಜೀವನದಲ್ಲಿ ಅನುಸರಿಸುವುದಾಗಿದೆ. ಒಮ್ಮೆ ಹಳ್ಳಿಯಲ್ಲಿ ಮರ ಬಂದಿತು, ಬೆಳೆಗಳು ಒಣಗಿದವು, ಜನರು ದುಃಖಿತರಾದರು. ಎಲ್ಲರೂ ಯೋಗಿಯ ಬಳಿ ಬಂದು ಪರಿಹಾರ ಕೇಳಿದರು. ಅವನು ಮೌನವಾಗಿ ನದಿಯ ತೀರದಲ್ಲಿ ಧ್ಯಾನ ಮಾಡಿ ನದಿ ತೀರದ ಸಸ್ಯಗಳಿಗೆ ನೀರು ಹಾಯಿಸಲು ಪ್ರಾರಂಭಿಸಿದ. ಕೆಲವೇ ದಿನಗಳಲ್ಲಿ ನದಿಯ ಹತ್ತಿರ ಮಳೆ ಸುರಿಯಿತು. ಜನರು ಸಂತೋಷದಿಂದ ಮೂಲೆಯ ಯೋಗಿದೇವರು ಎಂದು ನಂಬಿದರು. ಆದರೆ ಯೋಗಿ ನಗುತ್ತಾ ಹೇಳಿದ, ನಾನು ದೇವನಲ್ಲ, ಪ್ರಕೃತಿ ನಮ್ಮ ತಾಯಿಯಾಗಿದೆ. ಅವಳನ್ನು ಪ್ರೀತಿಸಿದರೆ ಅವಳು ಆಶೀರ್ವದಿಸುತ್ತಾಳೆ. ಆ ದಿನದಿಂದ ಹಳ್ಳಿಯ ಜನರು ಪ್ರಕೃತಿಯನ್ನು ಕಾಪಾಡುವ ಪ್ರತಿಜ್ಞೆ ತೆಗೆದುಕೊಂಡರು. ಯೋಗಿಯ ಜೀವನವು ಅವರಿಗೆ ಪುಸ್ತಕದ ಪಾಠಕ್ಕಿಂತಲೂ ದೊಡ್ಡ ಪಾಠವಾಗಿ ಉಳಿಯಿತು. ಅರ್ಥ: ನಿಜವಾದ ಜ್ಞಾನವು ಪುಸ್ತಕದಲ್ಲಿಲ್ಲ, ಅದು ಪ್ರತಿ ಜೀವಿಯ ಹೃದಯದಲ್ಲಿದೆ. ಅದನ್ನು ಅರಿಯುವವನೇ ಯೋಗಿ.